ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದ ತನಿಖೆ ಚುರುಕು. ಹೈಕೋರ್ಟ್ನ ಸೂಚನೆಯಂತೆ ವಿಚಾರಣೆಗೆ ಹಾಜರಾದ ಭೈರತಿ ಬಸವರಾಜ್. ಸುಮಾರು 3 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ ತನಿಖಾಧಿಕಾರಿ. ಕೊಲೆ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ. ಬುಧವಾರ ಮತ್ತೆ ವಿಚಾರಣೆಗೆ ಕರೆದಿದ್ದು ಹಾಜರಾಗ್ತೇನೆ. ಶಾಸಕ ಭೈರತಿ ಬಸವರಾಜ್ ಸ್ಪಷ್ಟನೆ. ಮೈಸೂರಿನ ಸರ್ಕಾರಿ ಕಾರ್ಯಕ್ರಮದಿಂದ ಅರ್ಧಕ್ಕೆ ಹೊರಟ ಡಿಸಿಎಂ. ವೈಯಕ್ತಿಕ ಕೆಲಸದ ಹೆಸರಲ್ಲಿ ದೆಹಲಿಯತ್ತ ಪ್ರಯಾಣ. ತೀವ್ರ ಕುತೂಹಲ ಮೂಡಿಸಿದ ಡಿಕೆ ಶಿವಕುಮಾರ್ ನಡೆ. ಆಗಸ್ಟ್ 10ರಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕಾರ್ಯಾರಂಭ. ಬಿಬಿಎಂಪಿಯನ್ನ 5 ನಗರ ಪಾಲಿಕೆಗಳನ್ನಾಗಿ ರಚಿಸಿ ಸರ್ಕಾರ ಅಧಿಸೂಚನೆ. ಸಾರ್ವಜನಿಕರಿಗೆ ಆಕ್ಷೇಪಣೆ ಸಲ್ಲಿಸಲು 30 ದಿನಗಳ ಕಾಲಾವಕಾಶ. ಶಾಸಕರ ಅನುದಾನ ಬಿಡುಗಡೆ ವಿಚಾರದಲ್ಲಿ ಭಾರೀ ವಿವಾದ. ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ, ವಿಪಕ್ಷ ಶಾಸಕರಿಗೆ 25 ಕೋಟಿ ರೂಪಾಯಿ ಅನುದಾನಕ್ಕೆ ಆಕ್ರೋಶ. ಎಲ್ಲರಿಗೂ ಸಮಾನ ಅನುದಾನ ನೀಡುವಂತೆ ಬಿಜೆಪಿ ಜೆಡಿಎಸ್ ಶಾಸಕರ ಒತ್ತಾಯ. ಹೃದಯಾಘಾತದಿಂದ ಕುಸಿದು ಬಿದ್ದು ಶಿಕ್ಷಕ ಸಾವು. ಚಿಂತಾಮಣಿಯ ಕುರಪ್ಪಲ್ಲಿ ಸರ್ಕಾರಿ ಶಾಲೆಯಲ್ಲಿ ಘಟನೆ. ಮೃತ ಶಿಕ್ಷಕ ಮಂಜುನಾಥ್ ಸಾವಿಗೆ ಶಿಕ್ಷಕರ ಸಂಘ ಸಂತಾಪ. ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಾವಲು ವಾಹನ ಅಪಘಾತ. ಗಾಯಾಳುಗಳಿಗೆ ಮೈಸೂರಿನ ಸುಯೋಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಅಪಘಾತದ ವೇಳೆ ಸ್ಥಳದಲ್ಲೇ ಇದ್ದು ಸಹಾಯ ಮಾಡಿದ ಡಿಸಿಎಂ. ಉಡುಪಿ ಜಿಲ್ಲೆಯಲ್ಲಿ ಮುಂದುವರೆದ ವರ್ಷಾಧಾರೆ. 1 ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಣೆ. ಸಮುದ್ರ ತೀರ, ನದಿ ಪಾತ್ರಕ್ಕೆ ತೆರಳದಂತೆ ಜನರಿಗೆ ಜಿಲ್ಲಾಡಳಿತ ಸೂಚನೆ. ಮುಳ್ಳಯ್ಯನಗಿರಿಯಲ್ಲಿ ಮಳೆಯಿಂದಾಗಿ ಕಾರು ಜೀಪ್ ನಡುವೆ ಅಪಘಾತ. ಮುಳ್ಳಯ್ಯನಗಿರಿಯಿಂದ ಕೆಳಗಿಳಿಯುವಾಗ ಮಾರ್ಗ ಮಧ್ಯೆ ಘಟನೆ. ಅದೃಷ್ಟವಶಾತ್ ತಪ್ಪಿದ ಅನಾಹುತ. ಪ್ರವಾಸಿಗರು ಸೇಫ್. ರಾಜಸ್ಥಾನದಲ್ಲಿ ಧಾರಾಕಾರ ಮಳೆಯಿಂದ ಭಾರೀ ಪ್ರವಾಹ. ಮಳೆ ಸಂಬಂಧಿತ ಅನಾಹುತಗಳಿಂದ 6 ಜನ ಸಾವು. ಅಜ್ಮೀರ್, ಪುಷ್ಕರ್, ಜೈಪುರದಲ್ಲಿ ಭಾರೀ ಅವಾಂತರ ಸೃಷ್ಟಿ. ಉತ್ತರ ಪ್ರದೇಶದಲ್ಲಿ ಸುರಿದ ಭಾರೀ ಮಳೆಗೆ 18 ಮಂದಿ ಸಾವು. ಮುಂದಿನ 3 ದಿನ ಚಂಡೀಗಢ, ಪಂಜಾಬ್, ಹರಿಯಾಣದಲ್ಲೂ ಭಾರೀ ಮಳೆ. ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಅಧಿಕಾರಿಗಳ ಸೂಚನೆ. ಭಾರತ ಪಾಕಿಸ್ತಾನದ ಕದನದ ವೇಳೆ 5 ಯುದ್ಧ ವಿಮಾನ ನಷ್ಟ. ಯಾರ ವಿಮಾನ ಎಂದು ಹೇಳದೆ ಅಮೆರಿಕ ಅಧ್ಯಕ್ಷ ಗೊಂದಲ. ಸಂಸತ್ನಲ್ಲಿ ಟ್ರಂಪ್ ಹೇಳಿಕೆ ಪ್ರಸ್ತಾಪಕ್ಕೆ ಇಂಡಿ ಕೂಟ ನಿರ್ಧಾರ. ಟೇಕ್ ಆಫ್ ಆದ ಸ್ವಲ್ಪ ಹೊತ್ತಲ್ಲೇ ವಿಮಾನದ ಎಂಜಿನ್ನಲ್ಲಿ ಬೆಂಕಿ. ಅಟ್ಲಾಂಟಾಗೆ ತೆರಳುತ್ತಾ ಇದ್ದ ಡೆಲ್ಟಾ ಏರ್ಲೈನ್ಸ್ ತುರ್ತು ಭೂಸ್ಪರ್ಶ. ವಿಮಾನದಲ್ಲಿದ್ದ ಎಲ್ಲಾ ಸಿಬ್ಬಂದಿ, ಪ್ರಯಾಣಿಕರು ಸೇಫ್. ತಪ್ಪಿದ ದುರಂತ. ಪ್ರವಾಸಿಗರನ್ನ ಕರೆದೊಯ್ಯುತ್ತಿದ್ದ ದೋಣಿ ಮುಗುಚಿ 34 ಮಂದಿ ಜಲ ಸಮಾಧಿ. ವಿಯೆಟ್ನಾಂನ ಹಾಲಾಂಗ್ ಕೊಲ್ಲಿ ಪ್ರವಾಸಿ ತಾಣದಲ್ಲಿ ದುರಂತ. 11 ಜನರ ರಕ್ಷಣೆ. ನಾಪತ್ತೆಯಾಗಿರುವ 8 ಮಂದಿಗಾಗಿ ಶೋಧ ಕಾರ್ಯ. ನಟ ದರ್ಶನ್ ಅಭಿನಯದ ಡೆವಿಲ್ ಚಿತ್ರದ ಟಾಕಿ ಪೋರ್ಷನ್ ಕಂಪ್ಲೀಟ್. ಅಭಿಮಾನಿಗಳಿಗಾಗಿ ಸಿನಿಮಾದ ಮೋಷನ್ ಪೋಸ್ಟರ್ ರಿಲೀಸ್. ಶೀಘ್ರದಲ್ಲೇ ಚಿತ್ರ ಬಿಡುಗಡೆ ಬಗ್ಗೆ ಸುಳಿವು ನೀಡಿದ ಡೆವಿಲ್ ಟೀಮ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.